ಸೆಕೆಂಡ್ ಅಡಿಷ್ನಲಲ್ಲಿ ಜಡ್ಜು ಅವರೇ ಫಸ್ಟ್ ಅಡಿಷ್ನಲಿಗೆ ಪ್ರಮೋಷನಾಗಿ ಬಂದಿದ್ದಾರೆ. ಅದು ಪ್ರಮೋಷನ್ ಆಗಿರೋದು ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಮೋಸ್ಟ್ಲಿ ಕನ್ವಿಕ್ಷನ್ ಕೊಟ್ರಲ್ಲ ಅದಕ್ಕೆ ಅನಿಸುತ್ತೆ. ಮೋಸ್ಟ್ಲಿ ಇದಕ್ಕೂ ಕನ್ವಿಕ್ಷನ್ ಕೊಡಲಿಕ್ಕೆ ಏನಾರ ಪ್ಲಾನ್ ಮಾಡಿ ಪ್ರಮೋಷನ್ ಮಾಡಿದಾರ ಏನೋ ಗೊತ್ತಿಲ್ಲ. ಬಟ್ ಇವೆಲ್ಲ ನಡೀತಾ ಇರೋದು ನೋಡಿಬಿಟ್ರೆ ಎಲ್ಲ ಪ್ರೀ ಪ್ಲಾನಿಂಗ್ ಅಂತ ಅನಿಸ್ತಾ ಇದೆ. ಅಲ್ಲಿದ್ದಂಥ ಪುಷ್ಪಾಂಜಲಿ ಜಡ್ಜ್ ವಾರೆಂಟ್ ಮಾಡಿದ್ರ, NBW ಅವ್ರು ಮಾಡಿದ್ರ, ಇವರು 6th NBW ಮಾಡಿದ್ದಾರೆ. ಪುಷ್ಪಾಂಜಲಿನೂ NBW ಮಾಡಿದ್ದಾರೆ, ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಇವರಿಗೆ ಪ್ರಮೋಷನ್ ಕೊಟ್ಟು ಸೆಕೆಂಡ್ ಅಡಿಷನಲ್ ಕೊಟ್ಟಿಂದ ಈಗ ಫಸ್ಟ್ ಅಡಿಷನಲ್ ಕೊಟ್ಟಲ್ಲಿ ಕೂರಿಸಿದ್ದಾರೆ. ಬಟ್ ಈಗೇನು ನಾಳೆ ಜಡ್ಜ್ಮೆಂಟ್ ಅನ್ನೋದಿದ್ದರೆ ನಾನು ಅದು ಬೇಲ್ ಮಾಡಿಸ್ತಾ ಇರಲಿಲ್ಲ, ಅಲ್ಲಿಂದನೇ ಜಡ್ಜ್ಮೆಂಟ್ ತೊಗೊತಿದ್ದೆ. ಬಟ್ ಅದಕ್ಕೆ ಡೇಟ್ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಆಲ್ ಪಬ್ಲಿಕ್. ಆದರೆ ಕರಪ್ಷನ್ ಜಡ್ಜಸ್ಸಿಂದನೇ ಆಗ್ತಾರದು. ಇದರಲ್ಲೂ ಹಣದ ವ್ಯವಹಾರ ಐತೆ. ಏನು ಜೈಲೆಲ್ಲ ಇಂಪ್ರೂವ್ಮೆಂಟ್. PDJ ಅನ್ಫಿಟ್, PDJ ಇದ್ದಾರಲ್ಲ, ಚಿಕ್ಕಮಗಳೂರು PDJ ಅನ್ಫಿಟ್ ಇದ್ದಾರೆ. ಅನ್ಫಿಟ್ ಇರೋದ್ರಿಂದ ಇವೆಲ್ಲ ನಡೀತಿರೋದು. ಅವನು ಯಾವನು ಹೇಳ್ತಾನೆ, ಪೊಲೀಸು DR ಸರ್ಪುಳಿ ಹಾಕೋಕ್ಕೆ IPCL ಐತೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆಯಲ್ಲಪ್ಪ, ಸುಪ್ರೀಂ ಕೋರ್ಟ್ ಆರ್ಡ್ರೇ ಫೈನಲ್ ಅಲ್ವಾ? ಸುಪ್ರೀಂ ಕೋರ್ಟ್ ಆರ್ಡ್ರ್ ನಿನಗೆ ಗೊತ್ತಿರಬೇಕು ಮಿಸ್ಟರ್ ಶಿವಪ್ಪ DR ಆ್ಯಂಡ್ ಚಂದನ್, ನಿನಗೆ ಗೊತ್ತಿರಬೇಕು. ನೀನು ಸಂಬಳ ತಗೊಳ್ತಾರೋ ದಿನಕ್ಕೆ ಅನ್ಕೊಂಡಿದ್ದೀಯಾ? ಸಂಬಳ ತಗೊಳ್ತಾರೋ ದಿನಕ್ಕೆ ನಿನಗೆ ಗೊತ್ತಿರಬೇಕು ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಂತ ಹೇಳ್ಬಿಟ್ಟು. DR ನನಗೆ ಗೊತ್ತಿರಬೇಕು, ಕೋರ್ಟ್ ನನಗೆ ಗೊತ್ತಿರಬೇಕು, ಜೈಲ್ ನನಗೆ ಗೊತ್ತಿರಬೇಕು, ಸ್ಟೇಷನ್ ನನಗೆ ಗೊತ್ತಿರಬೇಕು. ಹಾಂ, ಸೊ PP ಎಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಡಾಕ್ಟ್ರು ಎರ್ನಾರ್ಪುರ್ ಡಾಕ್ಟ್ರು ಆ್ಯಕ್ಚುಲಿ ಅವ್ನು ಮೆಡಿಕಲ್ಲಿಗೆ ಹೆಂಗೋ NBW ಮಾಡಿದಾಗ, ಅರೆಸ್ಟ್ ಮಾಡಿದಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರೆ ಮೆಡಿಕಲ್ ಚೆಕಪ್ ಮಾಡಾಗಂದರೆ ಅವನು ವಿಜಯ್ ಕುಮಾರ್ ಆ್ಯಂಡ್ ನರಸಿಂಹ್ ಶುಗರ್ ಇದೆ ಅಂತೀಯ. 2 ದಿನ ಆಯ್ತು ಊಟ ಮಾಡಿಲ್ಲ ಕಣೋ, ಹೆಂಗಿದ್ದೀನಿ ನೋಡಿ ಹೇಳ್ತಿ. ಇವಾಗ ಸಂಜೆ ಒಂದು ರೈಸ್ ಬಾತ್ ತಿಂದಿದ್ದೀನಿ. 2 ದಿನ, ನಿನ್ನೆ 2 ಕಡುಬು ತಿಂದಿದ್ದೆ. ಇಲ್ಲಿ ತನಕ ಏನೂ ತಿಂದಿದ್ದಿಲ್ಲ. ಒಂದು ವಾಟ್ರ್ ಕುಡಿದಿದ್ದೆ. ಇವಾಗ ಸಂಜೆ 9 ಗಂಟೆಗೆ ಒಂದು ರೈಸ್ ಬಾತ್ ತಿಂದಿದ್ದೀನಿ. ಶುಗರ್ ಇದ್ದವನಿಗೆ ಆ್ಯಕ್ಚುಲಿ ಇರ್ಬೋದಾ 2 ದಿನ ಉಪವಾಸ? 1 ತಿಂಗಳು ಇರ್ತೀನಿ ಉಪವಾಸ, ನೋಡ್ತೀಯ? ಏಯ್, ನಿಮ್ಮನ್ನೆಲ್ಲ ಯಾವನೋ ಡಾಕ್ಟ್ರು ಮಾಡಿದೆ, ಕರಪ್ಷನ್ ಡಾಕ್ಟ್ರುಗಳು. ನನ್ನ ಶಾಪ್ ಆಯ್ತು ನೋಡು, ನಿನ್ನ ಫ್ಯಾಮಿಲಿ ಎಲ್ಲ ತೆಗೆಯುತ್ತೆ. ಇದೇ ನೆನ್ಪಿಡ್ಕೊ. ಆಮೇಲೆ ಚಿಕ್ಕಮಗಳೂರಲ್ಲಿ ಅವನು ಯಾವನೋ ಗುಬ್ಬಟ್ ಡಾಕ್ಟ್ರು, ಆ್ಯಕ್ಚುಲಿ ಸ್ಕಿನ್ ಡಾಕ್ಟ್ರು ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ತೋರಿಸಿದ್ರು ಕೂಡ ಆ್ಯಕ್ಚುಲಿ ಅವನು ರಾಂಗಾಗಿ ಮಾತಾಡ್ತೀಯ. ಎಲ್ಲ ಫೋನ್ ಕಾಲಲ್ಲಿ ಕಂಟ್ರೋಲ್ ಅಲ್ಲ ನಿಮ್ಮದು, ಪೊಲೀಸ್ನವ್ರದ್ದು, ಡಾಕ್ಟ್ರುಗಳದೆಲ್ಲ. ಕರಪ್ಷನ್ ಪೊಲೀಸ್, ಕರಪ್ಷನ್ ಡಾಕ್ಟರ್ಸ್, ಕರಪ್ಷನ್ಸ್ ಕೋರ್ಟ್ ಸರ್ವೆಂಟ್ಸ್, ಅಡ್ವೊಕೇಟ್, ಜೈಲ್ ಸರ್ವೆಂಟ್ಸು ಆ್ಯಂಡ್ ನಿಮ್ಮ ಜಡ್ಜಸ್ ಕರಪ್ಷನ್ ಇರೋದ್ರಿಂದ ಇಷ್ಟು ಮೆರೆದಾಡ್ತಾ ಇದ್ದೀರ. ಕರೆಕ್ಟಾಗಿರೋ ಜಡ್ಜಸ್ ಇದ್ದಿರಿ ಇಷ್ಟೊತ್ತಿಗೆ ಸುಮೋಟ ಕೇಸ್ ಮಾಡಿಬಿಟ್ಟು ಎಲ್ಲ ಜೈಲಲ್ಲಿ ಇರ್ತಿದ್ರಿ. PDJನ ಅನ್ಫಿಟ್ ಇದ್ದಾರೆ, JMFCಯಿಂದ PDJ ಜನಕ್ಕೆ ಅನ್ಫಿಟ್ ಇದ್ದೀರ. ಆಯ್ತು, ಅದು ಏನಾಗುತ್ತೋ ನೋಡೇ ಬಿಡೋಣ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್. 6ನೇ ತಾರೀಕು 7ನೇ ತಿಂಗಳು 2024 ಜಡ್ಜ್ಮೆಂಟ್ ಇದೆ. ನಾನು ಹೋಗ್ತಾ ಇದ್ದೀನಿ. ನಾಳೆ ಜಡ್ಜ್ಮೆಂಟ್ ಇದೆ ಅಂತ ಅವ್ರು ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ ಅದು. ನಾನು 6ನೇ ತಾರೀಕು 7ನೇ ತಿಂಗಳಲ್ಲೂ ನಾಳೆ ನೆಕ್ಸ್ಟ್ ಮಂತಲ್ಲಿ ಹೇಳಿದ್ರು. ಅದಕ್ಕೆ ಬೇಲ್ ಅಪ್ಲಿಕೇಶನ್ ಹಾಕಿ ನಾನು ಇವತ್ತು ಆಚೆ ಬಂದಿರೋದು. ಕಂಪ್ಲೇನೆನ್ಸ್ ಅಂತ ಹೇಳಿದ್ರೆ ನಿರಪರಾಧಿ ಅಂತ ಆರ್ಡ್ರು. ಕಂಪ್ಲೇನೆನ್ಸ್ ಪ್ಲಸ್ ಈಗ ಇನ್ನೇನು ಮಾಡ್ತಾರೋ ಜಡ್ಜ್ ಗೊತ್ತಿಲ್ಲ. ಕಂಪ್ಲೇನೆನ್ಸ್ ಶ್ಯೂರಿಟಿ ಕಟ್ಟಿದ್ದೀನಿ, ಬೇಲ್ ಶ್ಯೂರಿಟಿ ಕಟ್ಟಿದ್ದೀನಿ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್. ಬಟ್ ಒಂದಂತೂ ಸತ್ಯ, ಮುಂದೊಂದು ದಿನ ಎಲ್ಲ ಲಾಕ್ ಆಗಿದ್ದೀರ ಸಾಕ್ಷಿ ಸಮೇತ. ಆಯ್ತು.